ನ್ಯೂಸ್ಗೆ ಸ್ವಾಗತ. ನಾನು ಚಂದನಾ ಹಿರೇಮಠ. ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ಅಧಿವೇಶನ ನಡೆಯೋದಕ್ಕೆ ಬಿಡಲ್ಲ ಅಂತ ಹೇಳಿ ವಿಧಾನಸೌಧದಲ್ಲಿ ಗುಡುಗಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ನಾಗೇಂದ್ರ ರಾಜೀನಾಮೆವರೆಗೂ ಅಧಿವೇಶನ ನಡೆಯೋದಕ್ಕೆ ಬಿಡಲ್ಲ. ವಿಧಾನಸೌಧದಲ್ಲಿ ಗುಡುಗಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ಸರ್ಕಾರದ ದುಡ್ಡನ್ನ ಲೂಟಿ ಮಾಡಿ ಚುನಾವಣೆಗೆ ಇದು ಡೈರೆಕ್ಟ್ ಖಜಾನೆ ಹಣ ಲೂಟಿಯಾಗಿರೋ ಕೇಸ್. ಕಾರು ಚಿನ್ನ ಖರೀದಿಸಿದ್ದಾರೆ ಅಂತ ಸಿಬಿಐ ಚಾರ್ಜ್ ಶೀಟ್ ನಲ್ಲಿದೆ. 187 ಕೋಟಿ ಎಲ್ಲೋಯ್ತು, ವಾಪಸ್ ಬಂತಾ ಇಲ್ವಾ ಹೇಳ್ಬೇಕು. ನಾಗೇಂದ್ರ ಹೇಗೆ ಸಂಪುಟಕ್ಕೆ ಸೇರ್ಪಡೆಯಾದ್ರು? ದುಡ್ಡು ಕೊಟ್ಟು ಸೇರಿದ್ರ, ಬ್ಲಾಕ್ ಮೇಲ್ ಮಾಡಿದ್ರ? ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿರುವಂಥದ್ದು. ನಾಗೇಂದ್ರ ರಾಜೀನಾಮೆ ನೀಡೋವರೆಗೂ ಅಧಿವೇಶನವನ್ನ ನಡೆಯೋದಕ್ಕೆ ಬಿಡಲ್ಲ ಅಂತ ಹೇಳಿ ವಿಧಾನಸೌಧದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ಸರ್ಕಾರದ ದುಡ್ಡನ್ನ ಲೂಟಿ ಮಾಡಿ ಚುನಾವಣೆಗೆ ಬಳಕೆ ಮಾಡಿದ್ದಾರೆ. ಇದು ಡೈರೆಕ್ಟ್ ಖಜಾನೆ ಹಣ ಲೂಟಿಯಾಗಿರೋದು. ಸಾಕಷ್ಟು ಬೆಳವಣಿಗೆ ಆಗಿದೆ. ಸಾಕಷ್ಟು ಬೆಳವಣಿಗೆ ಆಗಿದೆ. ಅವ್ರಿಗೆ ಪೆನ್ಷನ್ ಕೊಟ್ಟಿಲ್ಲ. ಆಮೇಲೆ ಚಂದ್ರಶೇಖರ್ ಅವ್ರ ಪೆನ್ಷನ್ ಕೊಟ್ಟಿಲ್ಲ, ಅವ್ರ ಮಗ ಕೆಲಸ ಕೊಟ್ಟಿಲ್ಲ. ಇವ್ರು ಮಾತ್ರ ಮಂತ್ರಿ ಮಾಡಿದೀರಾ. ಅವ್ರು ಕೇಳ್ತಾ ಇದಾರೆ, ಅವ್ರ ಹೆಂಡತಿ ನಮ್ಗೆ ಪೆನ್ಷನ್ ಕೊಟ್ಟಿಲ್ಲ, ಮಂತ್ರಿ ಮಾಡಿದ್ರಿ ಅಂತ ಕೇಳ್ತಾ ಇದಾರೆ. ಅವ್ರು ಸತ್ತೋರು, ಅದಕ್ಕೆ ಉತ್ತರ ಕೊಡ್ತೀರಾ? ಅವರು ದಲಿತರು ತಾನೆ, ಸತ್ತೋರು ದಲಿತರಲ್ಲ, ಸತ್ತೋರು ದಲಿತರಲ್ಲ. ಅವ್ರ ನ್ಯಾಯ ದಲಿತರಿಗೆ ನೀವು ಸತ್ತೋರು ನ್ಯಾಯ ಕೊಡ್ಬೇಕು ತಾನೆ. ನೀವು ಅವ್ರ ಮನೆಗೆ ಹೋಗಿದ್ರಲ್ಲ ಪರಮೇಶ್ವರ್ ಅವರೇ, ನೀವು ಅವ್ರ ಮನೆಗೆ ಹೋಗಿದ್ರಿ. ಮನೆಗೆ ಹೋಗಿ ಅವ್ರಿಗೆ ಏನ್ ಹೇಳಿದ್ರಿ? ಗವರ್ನರೇ ಪ್ರಮಾಣ ವಚನ ಕೊಟ್ಟಿದ್ದಾರೆ. ದಿ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದಿ ಸ್ಟೇಟ್ ಹಸ್ ಗಿವನ್ ದಿ ಸ್ವೇರಿಂಗ್. ನಾನು ಹೇಳೋದೇನಂದ್ರೆ, ನೀವು ಒಂದ್ ಕೆಲಸ ಮಾಡಿ ಸರ್, ರಾಜೀನಾಮೆ ಕೊಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಓಕೆ, ಒಪ್ಕೊಳ್ಳೋಣ. ಒಂದ್ ನಿಮಿಷ, ವಜಾ ಮಾಡೋಕ್ಕೂ ಆಗಲ್ಲ ಅಂತ ಒಪ್ಕೊಳ್ಳೋಣ. ನೀವು ಅಟ್ಲೀಸ್ಟ್ ಒಪ್ಕೊಳ್ಳಿ, ಈ ಹಣವನ್ನ ಬಳ್ಳಾರಿ ಚುನಾವಣೆ ಬಳಸಿದ್ವಿ, ಈ ಚುನಾವಣೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡು, ಕಾಂಗ್ರೆಸ್ ಹೈಕಮಾಂಡ್ ಈ ಚುನಾವಣೆಗೆ ತೆಲಂಗಾಣ ಚುನಾವಣೆಗೆ ಇದನ್ನು ಬಳಸ್ಕೊಂಡು ಅದನ್ನಾದ್ರೂ ಒಪ್ಕೊಳ್ಳಿ. ನೀವು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ ಅಂತ ಒಪ್ಕೊಳ್ಳಿ, ಚುನಾವಣೆಗೆ ಇದನ್ನು ಬಳಸ್ಕೊಂಡಿದೆ ಅಂತ ಒಪ್ಕೊಳ್ಳಿ. ನೋಡಿ ಬಿಡೋಣ, ನೀವು ಯಾವುದಕ್ಕೂ ತಯಾರಿಲ್ಲ. ಅದಕ್ಕೆಲ್ಲ ಉತ್ತರ ಕೊಡ್ತೇವೆ ನಾವು. ಅವರು ಬಳ್ಳಾರಿಗೆ ಚುನಾವಣೆ ಖರ್ಚು ಮಾಡಿದ್ರು ಅಂತ ಹೇಳಿ, ಅವ್ರ ಮನೆ ಖರ್ಚು ಮಾಡಿದ್ರು ಅಂತ ಹೇಳಿ ಬೇಕಾದ್ರೆ ನಾವು ಅದಕ್ಕೆಲ್ಲ ಉತ್ತರ ಮಾಡಿ. ವಿಷಯಗಳಿದೆ, ಅದನ್ನೆಲ್ಲ ಈಶ್ವರಪ್ಪನ ರಾಜೀನಾಮೆಗೋಸ್ಕರಲ್ಲ ಅವಾಗ ಮಾತಾಡಿ. ಈಗಾಗಲೇ ಒಂದು ವಿನಂತಿ ನಾನು ತಮ್ಮಲ್ಲಿ ಮಾಡ್ಕೊಂತೀನಿ. ಇವು ಆಡಳಿತ ಪಕ್ಷದ ಜೊತೆ ಚರ್ಚೆ ಮಾಡಿದ್ದೇವೆ. ನೀವೊಂದು ನೋಟಿಸ್ ಕೊಟ್ಟರೆ ನಾನು ನಿಮಗೆ ಚರ್ಚೆ ಮಾಡಲಿಕ್ಕೆ ಶುರು ಮಾಡ್ತೀನಿ. ಸಮಗ್ರವಾಗಿ ಚರ್ಚೆ ಮಾಡ್ರಿ. ಮತ್ತು ಅವ್ರ ಆಡಳಿತ ಪಕ್ಷದಿಂದ ಅದಕ್ಕೆ ಉತ್ತರವನ್ನು ಕೂಡ ನಾವು ಕೊಡಿಸುವಂತ ಈಗ ಭರವಸೆಯನ್ನ ನಿಮ್ಗೆ ಕೊಡ್ತೇವೆ. ಚರ್ಚೆ ಮಾಡೋ ವಿಷಯ ಅಲ್ಲ ಸರ್. ರಾಜೀನಾಮೆ ಕೊಡಬೇಕು, ಚರ್ಚೆ ಮಾಡಿ ಏನ್ ಮಾಡೋಣ? ಚರ್ಚೆ ಮಾಡಿ ಏನಾಗಬೇಕಾಗಿದೆ? ಅವ್ರ ಉಪದೇಶ ಕೇಳಕ್ ಬಂದಿಲ್ಲ ನಾವು ಇಲ್ಲಿಗೆ. ಅವ್ರ ಉಪದೇಶ ಕೇಳಕ್ ಬಂದಿಲ್ಲ. ಇಂತ ಒಂದು ಹಗರಣ ಮಾಡಿರುವಂತ ತಗೊಂಡ್ರಿ, ರಾಜೀನಾಮೆ ಕೊಡಿ. ಉಪದೇಶ ಕೇಳಕ್ಕೆ ಅವನ್ ಬಂದಿದ್ದಾನೆ ಇಲ್ಲಿಗೆ. ಉಪದೇಶ ಕೇಳಕ್ ರಾಜ್ಯ ಜನನು ಸಿದ್ಧ ಇಲ್ಲ, ನಾವು ಸಿದ್ಧ ಇಲ್ಲ ಉಪದೇಶ ಕೇಳಕ್ಕೆ. ಈ ಹಿಂದೆ ಚರ್ಚೆ ಆಗಿರುವಂತ ವಿಷಯ, ಈ ಹಿಂದೆ ಚರ್ಚೆ ಆಗಿ ರಾಜೀನಾಮೆ ಕೊಡಿ. ಹೆಂಗ್ ತಗೋತೀರ ಅವ್ರನ್ನ? ಅಧ್ಯಕ್ಷರೇ, ಅವರು ಚರ್ಚೆಗೆ ತಾವು ಕೇಳಿದ್ದೀರಾ. ಚರ್ಚೆಗೆ ಏನಪ್ಪ, ತಾವು ಚರ್ಚೆಗೆ ನಮ್ಗೆ ನೋಟಿಸ್ ಕೊಡಿ ಅಂತ ಕೇಳಿದ್ದೀರಾ. ನಾವು ಅದನ್ನ ಸ್ವಾಗತ ಮಾಡ್ತೀರಿ. ಆದ್ರೆ
ಆ ಚರ್ಚೆ ನಡಿಬೇಕಾದ್ರೆ ಅವ್ರು ಅಲ್ಲಿ ಕೂತ್ಕೊಂಬಾರ್ದು. ರಾಜೀನಾಮೆ ಕೊಟ್ಟಿದ್ರೆ ಮಾತ್ರ ನಾವು ಚರ್ಚೆಗೆ ಮಾಡೋದು. ರಾಜೀನಾಮೆ ಕೊಡ್ಲಿ, ರೆಡಿ ಆದ್ಮೇಲೆ ಇಡೀ ರಾಜ್ಯದ ಜನತೆಗೆ ವಿಷಯ